ನಮಸ್ಕಾರ ರೀ. ಇವತ್ತು ಗದಗ ಬೆಟಗೇರಿ ಸ್ಪೆಷಲ್ ಚಟ್ನಿ ಮಾಡಿ ತೋರಿಸ್ತೀನಿ. ಬೆಟಗೇರಿ ಚಟ್ನಿ ಅಂತಲೇ ಫೇಮಸ್ ಆಗೈತಿ ಇದು. ನೋಡಿರಿ, ಇದನ್ನ ಹೆಂಗೆ ಮಾಡೋದು, ಏನೇನು ಬೇಕು, ಇದ್ರ ಜೊತೆಗೆ ತಿನ್ನೋದು ಎಲ್ಲ ಡೀಟೇಲಾಗಿ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಇದು ಒಂದು ಬೌಲ್ ಪುಟಾಣಿ, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದ ಮೆಣಸಿನಕಾಯಿ, ಲಿಂಬೆಹಣ್ಣು ಇಟ್ಕೊಂಡೇನಿಲ್ಲ, ಲಿಂಬೆಹಣ್ಣು ಯೂಸ್ ಮಾಡಿಲ್ಲ, ಹೇಳ್ತೀನಿ ಮುಂದೆ. ಈಗ ಸಣ್ಣ ಜಾರ್ ತೊಗೊಂಡು ಒಂದು ಬೌಲ್ ಪುಟಾಣಿನ, ಕಡಲೆಪಾಪು ಅಂತೀರಿ ನೋಡಿರಿ, ಪುಟಾಣಿ ಮತ್ತು ಏನಂತಾರ ಹುರಗಡ್ಲಿ, ಈ ಥರ ಇವನ್ನ ನೈಸ್ ಪೌಡ್ರ್ ಮಾಡ್ಕೋಬೇಕು. ಪೌಡ್ರ್ ಮಾಡ್ಕೊಂಡ ನಂತರನೂ ಇದನ್ನ ಜರಡಿ ಹಿಡಿಬೇಕು. ಯಾಕಂದ್ರೆ ತರಿಯಾಗಿ ಸಣ್ಣ ಹಳಕಗಳು ಬರ್ತಿರ್ತಾವೆ, ಅವ್ನು ತೆಗೆದು ಬಿಡಬೇಕು, ತಿನ್ನೋವಾಗ ಸರಿಯಾಗಲ್ಲ. ನೋಡಿರಿ, ಇದನ್ನು ಪುಟಾಣಿನ ಬೀಸ್ಕೊಂಡಿದ್ದಾತು, ಜರಡಿ ಹಿಡಿಯೋನು ತೋರಿಸ್ತಾನೆ ನಿಮಗೆ. ಸಣ್ಣ ಪೀಸ್ಗಳು ಬಂದಿರ್ತಾವೆ, ಸಣ್ಣ ಸಣ್ಣ ತುಂಡುಗಳು. ನೋಡಿರಿ, ಇವನ್ ಚೆಲ್ಲಿಬಿಡೋಣ. ಈಗ ಈ ಪೌಡ್ರನ್ನ, ಪುಟಾಣಿ ಪುಡಿನ ಒಂದು ಸಣ್ಣ ಪಾತ್ರೆಗೆ ಹಾಕ್ಕೋತೀನಿ. ಒಂದು 4 ಜನಕ್ಕೆ ಚಟ್ನಿ ಸರಿ ಆಗ್ತದೆ ನೋಡಿರಿ. ಇದನ್ನು ಪುರಿ ಜೊತೆಗೆ, ಸ್ಪೆಷಲ್ಲಾಗಿ ಪುರಿ ಜೊತೆಗೇ ಒಳ್ಳೆ ಕಾಂಬಿನೇಷನ್, ಪುರಿ ಜೊತೆಗೇ ತಿನ್ನೋಂಥ ಚಟ್ನಿ ಇದು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ತೆಗೆದಿಟ್ಕೊಂಡೀನಿ. ಈಗ ಒಗ್ಗರಣೆ ಮಾಡ್ಬೇಕು, ಇದಕ್ಕೊಂದು ಮಾಡೋಣ. ಇವತ್ತಿಗೂ ಕೆಲವೊಂದು ಊರುಗಳಲ್ಲಿ ಸಣ್ಣ ಸಣ್ಣ ಹೋಟೆಲ್ ಇರ್ತಾವಲ್ಲ, ಅಲ್ಲಿ ಪುರಿ ಜೊತೆಗೆ ಇದನ್ನೇ ಕೊಡೋದು. 1-2 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು. ಸಣ್ಣ ಉರಿ ಇಡೋಣ. ಪುರಿ ಜೊತೆಗೆ ಒಳ್ಳೆ ಕಾಂಬಿನೇಷನು, ಅಷ್ಟು ರುಚಿಯಾಗಿ ಬರ್ತೈತಿ ಇದು ಚಟ್ನಿ. ಈ ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಒಂದು ಕಡ್ಡಿ ಕರಿಬೇವು ಸಣ್ಣ ಮುರಿದು ಹಾಕಬೇಕು. ಹಸಿ ಮೆಣಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ರಿ, ಕಡಿಮೆ ಬೇಕಂದ್ರೆ ಕಡಿಮೆ ಹಾಕ್ರಿ. ಒಂದು 4 ಹಸಿಕಾಯಿ ಸಣ್ಣಗೆ ಹೆಚ್ಚಾಕೇನಿಲ್ಲೇ. ಸ್ವಲ್ಪ ಖಾರ ಇರಬೇಕು, ಈ ಚಟ್ನಿ ಖಾರ ಖಾರ ಹತ್ತಬೇಕು. ಇದನ್ನು ಸಣ್ಣ ಉರಿಯೊಳಗೆ ಬಾಡಿಸ್ಕೊಂಡು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. 2 ಮೀಡಿಯಮ್ ಈರುಳ್ಳಿ ಸಣ್ಣ ಹೆಚ್ಚಿಟ್ಕೊಂಡೆ ನೋಡಿರಿ. ಸಾಧ್ಯದಷ್ಟು ಸಣ್ಣಗೆ ಹೆಚ್ಚ್ರಿ. ಇದು ಬಾಡಿಸ್ಕೊಂಡ ನಂತರ ಈರುಳ್ಳಿ ಹಾಕೋಣ. ಈರುಳ್ಳಿ ನೋಡಿರಿ ಸಣ್ಣಗೆ ಹೆಚ್ಚೀನಿ. ಇದನ್ನು ಕೂಡ ಹಸಿ ಸ್ಮೆಲ್ ಹೋಗಬೇಕು, ಸ್ವಲ್ಪ ಬಾಡಿಸ್ಕೋಬೇಕು ಇದನ್ನ. ಇದೇನು ಭಾಳ ಕೆಲಸ ಇರೋಂಗಿಲ್ಲ, 5 ನಿಮಿಷದಾಗ ರೆಡಿ ಆಗ್ತತಿ ಚಟ್ನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಇಂಪಾರ್ಟೆಂಟ್ ಇದಕ್ಕೆ ಸಕ್ಕರೆ ಹಾಕಬೇಕು. 1 ಸ್ಪೂನ್ ಸಕ್ಕರೆ ಹಾಕಬೇಕು. ನೋಡಿರಿ, ಸಕ್ಕರೆ ಹಾಕತ್ತೀನಿ. ಸಣ್ಣ ಸ್ಪೂನ್ಗೆ 1 ಸ್ಪೂನು. ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಗ್ಯಾಸ್ ಆಫ್ ಮಾಡಿಬಿಡೋಣ. ಇದನ್ನು ಮಿಕ್ಸ್ ಮಾಡೋಣ, ಗ್ಯಾಸ್ ಆಫ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ, ನಾ ಹಾಕಂಥ ವಿಡಿಯೋ ಇಷ್ಟ ಆದರೂ ಒಂದು ಲೈಕ್ ಕೊಡಿರಿ. ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಸಪೋರ್ಟು ನನ್ನ ಚಾನಲಿಗೆ ಬೇಕು. ಇವಾಗ ಒಗ್ಗರಣೆ ಮಾಡಿದ್ದಾತು, ಅದು ಸ್ವಲ್ಪ ಆರಬೇಕು. ಆರೋವರೆಗೆ ಇಲ್ಲೇ ಈ ಹಿಟ್ಟಿಗೆ ಮೊಸರು ಹಾಕಿ ಮಿಕ್ಸ್ ಮಾಡ್ಕೊಳೋಣ. ನೋಡಿರಿ, ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡೋಣ. ಗಂಟು ಆಗೋದಿಲ್ಲದು.
ಈ ಚಟ್ನಿಗೆ ಲಿಂಬೆ ರಸ ಹಾಕಿದ್ರು ನಡಿತೈತಿ ಅಥವಾ ಮೊಸರು ಹಾಕಿದ್ರು ನಡಿತೈತಿ. ಎರಡರಾಗ ಒಂದು ಹಾಕಬೇಕು. ನಾನು ಮೊಸರು ಹಾಕೇನಿ ಇವತ್ತು. 1 ಟೇಬಲ್ ಸ್ಪೂನ್ಲೆ 2 ಸ್ಪೂನ್ ಮೊಸರು ಹಾಕಬೇಕು. ಇದನ್ನು ಚೆಂದ ಬೀಟ್ ಮಾಡಬೇಕು. ಹಿಟ್ಟಿನ ಜೊತೆಗೆ ಮೊಸರು ಚೆಂದಾಗಿ ಬೆರಿಬೇಕು. ತೆಳ್ಳಗೂ ಇರಬಾರ್ದು, ದಪ್ಪಗೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ನೋಡ್ರಿ, ಈ ಥರ ಇರಬೇಕು ಕಲಸಿದ್ದು. ಇದಕ್ಕೀಗ ಆರಿದಂಥ ಒಗ್ಗರಣೆ ಹಾಕಿಬಿಡೋಣ. ಇದನ್ನು ಹಾಕಿ ಮೇಲೆ ಕೊತ್ತಂಬರಿ ಹಾಕಿಬಿಟ್ರೆ ಫೈನಲ್ ಆಗಿ ಮುಗೀತು ನೋಡ್ರಿ. ಗದಗ ಬೆಟಗೇರಿ ಚಟ್ನಿ ರೆಡಿ ಆಯಿತು. ಬಿಸಿ ಬಿಸಿ ಪುರಿ ಜೊತೆಗೆ ಇದನ್ನು ತಿನ್ಬೋದು. ಪುರಿಗಾಗೆ ಇದ್ದಂಥ ಒಂದು ಒಳ್ಳೆ ಕಾಂಬಿನೇಷನ್ ಇದು ಗದಗ ಬೆಟಗೇರಿ ಚಟ್ನಿ. ನೋಡ್ರಿ ಎಷ್ಟು ಚಂದ ಬಂದೈತಿ. ಅಷ್ಟ ರುಚಿ ಕೂಡ ಆಗಿರ್ತೈತಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ಎಲ್ಲರಿಗೂ ನಮಸ್ಕಾರ.